ಗುಡ್ ಮಾರ್ನಿಂಗ್ ಕರ್ನಾಟಕ. ಈ ಎಕ್ಸ್-ಸಿಎಂ ವಿಚಾರ ಏನಿದೆ ಅದು ಬೆಳವಣಿಗೆಯನ್ನು ನೋಡ್ತಾ ಇದ್ದೀರಾ. ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದೆ, 3-4 ದಿನಗಳ ಹಿಂದೆ ಒಂದು ಗುಂಪೊಂದು ನಮ್ಮ ಮನೆ ಹತ್ರ ನ್ಯೂಸೆನ್ಸ್ ಮಾಡಿ ಅಟ್ಯಾಕ್ ಮಾಡೋ ಒಂದು ಪ್ರೋಗ್ರಾಮ್ಗಳನ್ನು ಕಾಣ್ತಾ ಇದ್ದರಿಂದ ನಾನು ಇಮಿಡಿಯೇಟ್ ಆಗಿ ಪೊಲೀಸನ್ನ ಕರೆಸಿ, ತದನಂತರ ಗೊತ್ತಾಗಿದ್ದು ಶೋಭಾ ಕರಂದ್ಲಾಜೆ ಶಿಷ್ಯಂದ್ರು ಅಂತ. ಬೊಮ್ಮಾಯಿ ಸಿಎಂ ಬೊಮ್ಮಾಯಿ ವಿಚಾರನ ಭ್ರಮೆ ಮಾಡಿ ಇಟ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಆಗುವಂತ ಎಲ್ಲಾ ಸಂಭಾವನೆಗಳಿತ್ತು. ಜೊತೆಯಲ್ಲಿ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ, ಅವನು ಹಿಂದುತ್ವವಾದಿ ಅಂತೆ. ಕೂರ್ಗೆ ಫಸ್ಟ್ ಪೋಸ್ಟಿಂಗು ಡಿಜಿಪಿ ಆಫೀಸರ್ ಕೆಲಸ ಮಾಡ್ತಾ ಇದ್ದಂತೆ. ಗೊತ್ತಿಲ್ಲ ನನ್ನ ಮೇಲೆ ಏನ್ ಕೋಪ ಅವನಿಗೆ ಅಂತ, ಏನೋ ಮರ್ಡರ್ ಗಿಡರ್ ಮಾಡಿಸ್ಬೇಕು ಅಂತ ಏನಿದ್ದೇನೋ ಗೊತ್ತಿಲ್ಲ. ಏನೋ ಇಟ್ಸ್ ಎ ಫೇಲ್ಯೂರ್ ಅಟೆಂಪ್ಟ್. ಆಮೇಲೆ ಅವೆಲ್ಲ ಮಾಡಕ್ ಆಗೋದು ಇಲ್ಲ. ಕೆಂಪೇಗೌಡ ಇರ್ಲಿ, ಅದು ಬೇರೆ ವಿಚಾರ. ಪಾಳ್ಯಗಾರ ಅವನು, ಅದೇ ಬ್ಲಡ್ ನಮ್ದು ಇರ್ಲಿ. ಕಮಿಂಗ್ ಟು ದಟ್, ವಿ ಆರ್ ಫೈಲಿಂಗ್ ಎ PCR ಇಂದ ಜನಪ್ರತಿನಿಧಿಗಳ ಕೋರ್ಟಲ್ಲಿ ನಾನೇ ಪಾರ್ಟಿ ಇನ್ ಪರ್ಸನ್ PCR ಫೈಲ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬೋತ್ ಶೋಭಾ ಕರಂದ್ಲಾಜೆ ಅಂಡ್ ಬಸವರಾಜ ಬೊಮ್ಮಾಯಿ ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ to the Indian Parliament under Lok Sabha. Okay, for keeping this into consideration, we have to intimate to the Lok Sabha Speaker as well as the President. Today we will complete the formalities of intimating to the Lok Sabha Speaker and President regarding ex-CM Basaraj Bommai and President MP Shobha Karandlaje Bangalore North regarding an attack on me. Okay, I just want to keep you updated about this. As soon as development happens, we will file a PCR and I'll be doing it party in person. ಸಾಮಾನ್ಯ ಜನರ ಮೇಲೆ FIR ಮಾಡಿದ್ರು ಪೊಲೀಸರು ಒಂದು ಕಳೆಪುರದಿಂದಷ್ಟು ಈಸಿಯಾಗಿ ಮಾಡ್ತಾರೆ. ಅದೇ ಇಂಥ ಜನಪ್ರತಿನಿಧಿಗಳು, ಒಬ್ಬ ಬೊಮ್ಮಾಯಿ ಮೇಲೇನೋ, ಅವನು ಮಹೇಶ್ನೋ, ಕೊಡಗೇರಿ ಇನ್ಸ್ಪೆಕ್ಟರ್ ಮಹೇಶ್ನೋ FIR ಮಾಡೋ ಅಂದ್ರೆ ಎಷ್ಟು ಮಾಡ್ತಾನಂತೆ ಲೆಕ್ಕ ಹಾಕು. ಯಾಕೆ ಚಿಂತೆ? ಆರ್ಟಿಕಲ್ 14 ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ. ದೇಶದ ಪ್ರಧಾನಿಯನ್ನ ಕೋರ್ಟ್ ಮುಂದೆ ನಿಲ್ಲಿಸಿದಂತ ಸಂವಿಧಾನದ ಪವರ್ ನಮ್ದು. ಆ ರೀತಿಯ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಕಳ್ಳೆಪರಿ ಮಾಡ್ದಂಗೆ ಯಶಂಪುರದವನು ಯಾವನೋ ಥರ್ಡ್ ಪಾರ್ಟಿ ಕೊಟ್ಟರು ಕಂಪ್ಲೇಂಟ್ಗೆ ಅಲ್ಲಿ FIR ಮಾಡೋರು ನನ್ನ ಮೇಲೆ. ನಾನು ಅಟೆಂಡ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ದೆನ್ ವಿ ವಿಲ್ ಮೂವ್ ಟು ಹೈಕೋರ್ಟ್ ಫಾರ್ ಸ್ಕ್ವಾಶ್. ಯಾಕಂದ್ರೆ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಪ್ರೆಷರ್ ಅಲ್ಲಿ ನನ್ನ ಮೇಲೆ FIR ಮಾಡಿದ್ದಾನೆ ಯಶವಂತಪುರಲ್ಲಿ. ಅದು ಅವ್ನು ಹೇಳೋದಂದ್ರೆ ಏನೋ ಯಾರೋ ಘನ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಅಪ್ಪ ಬ್ಲಾಕ್ ಮೇಲ್ ಮಾಡಂಗಿರಿ ಹೇಳ್ರು, ಏನ್ ಬ್ಲಾಕ್ ಮೇಲ್ ಮಾಡಿದೀನಿ ಅಂತ ಹೇಳ್ಬತ್ತಾನೆ. ಏನು ಇಲ್ದಿರ ಅಲ್ಲೊಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟರೆ ನಾವೇನು ಕೇರ್ ಮಾಡಕ್ ಹೋಗಲ್ಲ. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಹೈಕೋರ್ಟ್ ಮೂವ್ ಮಾಡ್ತೀವಿ. ಐ ಆಲ್ಸೋ ಫೈಲ್ ಎ PCR ಅಗೇನ್ಸ್ಟ್ ದಟ್ ಫೆಲೋ ಹೂ ಹ್ಯಾಸ್ ಗಿವನ್ ಕಂಪ್ಲೇಂಟ್. ಇವ್ರಿಗೆಲ್ಲ ಪವರ್ ಏನಾದ್ರು ತೋರಿಸ್ತೀನಿ, ಕಾನೂನು ಪವರ್. ಅದೊಂದಾಯ್ತು. ರಿಗಾರ್ಡಿಂಗ್ ಬಸವರಾಜ ಬೊಮ್ಮಾಯಿ ಮತ್ತೆ ಇದು ನಾವೇನು ಅವ್ರ ಚಾಪ್ಟರ್ಗೆ ಹೋಗಿಲ್ಲ, ಸ್ಟೇ ತಗೊಂಡ್ಬಂದಿದ್ದು ಅವರೇ. ಇಲ್ಲಿ MP ಶೋಭಾ ಕರಂದ್ಲಾಜೆ ಶಿಷ್ಯಂದ್ರು ನಮ್ಮ ಮನೆ ಹತ್ರ ಗಲಾಟೆ ಮಾಡಿ ಅಟೆಂಪ್ಟ್ ಮಾಡಿದ್ದಾರೆ. ಏನು ಹೆಚ್ಚು ಕಮ್ಮಿ ಯಾಕೆ ಬೇಕು? ಅದಕ್ಕೋಸ್ಕರ ಈಗ ವಿ ಆರ್ ಫೈಲಿಂಗ್ ಎ PCR ಅಗೇನ್ಸ್ಟ್ ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ ಮತ್ತೆ ಅವನು ಮಹೇಶ್ನು, 3ನೇ ಪಾರ್ಟಿ A3 ಅವನು. ಮಿಕ್ಕಿದೊಂದು 25 ಜನ ಇವ್ರಿಗೆ ಹುಡುಗರಿತ್ತಲ್ಲ, ಎಲ್ಲ ಸೇರಿಸಿ ಜನಪ್ರತಿನಿಧಿಗಳ ಕೋರ್ಟಲ್ಲಿ PCR ಫೈಲ್ ಮಾಡ್ತೀವಿ. ಅದಕ್ಕೆ ಮುಂಚೆ ನಮಗೆ ಲೋಕಸಭಾ ಸ್ಪೀಕರ್ ಇಂದ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕು. ಸಿದ್ದಣ್ಣ ಅವ್ರ ಮೇಲೆ ಹೆಂಗ್ ತಗೊಂತಾರ ನೋಡಿ ಬಿಜೆಪಿಯವರು, ಅದನ್ನ ನಾನು ತಗೊಳ್ಬೇಕಾಗತ್ತೆ. ಹೊಡಿ ಮಗ್ಗ ವೆರಿ ಸೀರಿಯಸ್. ಕರ್ನಾಟಕ ಪೊಲೀಸರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಹುಚ್ಚುಚ್ಚುತ್ತರ ಆಡಕ್ ಹೋಗ್ಬಿಡಿ. ನಾವು ನೋಡಿದ್ರೆ FIR ನಾವು ನೋಡಿದ್ರೆ ಜೈಲು ಇಲ್ಲ, ನಾವು ನೋಡಿದ್ರೆ ಸಿಸ್ಟಮು ಇಲ್ಲ. ಈ FIR ಜೈಲು ಏನು ವರ್ಕೌಟ್ ಆಗಲ್ಲ ನಂತರ. ಓಕೆನಾ? ವೇಸ್ಟ್ ನಿಮ್ಗೆ. ಆರಾಮಾಗಿ ಗೋವಾದಲ್ಲಿ ಏನೋ ನಮ್ಮ ಪಾಡ್ ನಾವು ಕಾಸು ಸಂಪಾದನೆ ಮಾಡ್ಕೊಂಡಿದ್ದೆ, ಕರ್ಕೊಂಬಂದು ತೆಗೆದಲ್ಲಿ ಒಳ ಬಿಟ್ಕೊಂಡಿದ್ದೀರಾ ನೀವೇನೆ. ನಾನು ಬಿಡ್ತೀನಿ ಅವಾಗ. ಆಮೇಲೆ ಇನ್ನೊಂದು ಹೆಚ್ಚಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕ ಪೊಲೀಸರು ಎದುರ ಅವಶ್ಯಕತೆ ಇಲ್ಲ. ಕಾರಣ ಯಾಕೆ ಅಂತಂದ್ರೆ, ನಿಮ್ ಬಿಗ್ ಬಾಸು ನಿಮ್ ಪರವಾಗಿ ಮಾತಾಡೋರೆ. ಯಾರು ಬಿಗ್ ಬಾಸು? ಆ ಕಲರ್ ಟಿವಿಲಿ ಬರೋ ಬಿಗ್ ಬಾಸ್ ಅಲ್ಲಪ್ಪ, ರಾಜ್ಯದ ಬಿಗ್ ಬಾಸು ಯಾರ ಕೈಲೋ ನನಗೆ ಹೇಳ್ಸಿದ್ದಾರೆ. ಜಗದೀಶ್ ಹೇಳೋ ಆ ಪೊಲೀಸರು ನಡ್ಗೋಗ್ಬಿಟ್ಟವ್ರೆ. ಅವ್ರ ಸವಾಸ ಬೇಡ, ಸಾಕು ಇನ್ನೇನೋ ಮಾಡಿದ್ರೆ ನಾನೇ ಆಕ್ಷನ್ ಮಾಡ್ತೀನಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಬಿಗ್ ಬಾಸ್ಗೆ ಒಂದು ಅಭಿಮಾನ ಇದೆ. ಯಾರು ಬಿಗ್ ಬಾಸು ಅಂತ? ಹೂ ಇಸ್ ದಟ್? CM ಅವರು ಯಾರ ಕೈಲೋ ಹೇಳ್ಸಿದ್ದಾರೆ. ಓಕೆ, ನಿಮ್ಮನ್ನು ಎದುರಿಸಬಾರ್ದು ಅಂತ. ಓಕೆ, ನೋಡು, ರಾಜ್ಯದ ಪೊಲೀಸವ್ರನ್ನ ನಮ್ಮ ತಂದೆ ಸ್ಥಾನದಲ್ಲಿರೋ ಸಿದ್ದಣ್ಣವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ. ಡೈರೆಕ್ಟ್ ಆಗಿ ಹೇಳಕ್ಕಾಗತ್ತಾ ಪಾಪ ನನಗೆ? ಆ ಪೋಸ್ಟಲ್ಲಿ ಕೂತ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಡೈರೆಕ್ಟ್ ಆಗಿ ಹೇಳಕ್ಕಾಗತ್ತಾ? ನಾನು ಆ ಥರ ವ್ಯಕ್ತಿಯಲ್ಲಿ ಯಾರ ಕೈಲೂ ಅವ್ರ ಕಿವಿಗೆ ಬಂದು 5ನೇ ಕಿವಿನೋ 10ನೇ ಕಿವಿನೋ ನನ್ನ ಕಿವಿಗೆ ಬಿತ್ತು. ಬಾಸ್ ಹೇಳ್ತವ್ರೆ, ದಯವಿಟ್ಟು ಅವ್ರಿಗೆ ಕಾಟ ಕೊಡಬಾರ್ದಂತೆ, ಕೆಲಸ ಮಾಡಕ್ ಬಿಡ್ಬೇಕಂತೆ, ಏನಾದ್ರು ಇದ್ರೆ ಆಕ್ಷನ್ ತಗೊಳ್ತಂತೆ. ಮೊನ್ನೆ ನೋಡಿ ವೆಟರ್ನರಿ ಕಾಲೇಜು ಆಕ್ಷನ್ ಮಾಡಿದ್ರು ಬಾಸು. ಯಾಕೆ ನನಗೆ ಅವ್ರ ಮೇಲೆ ಅಭಿಮಾನ ಸಿದ್ದಣ್ಣ ಮೇಲೆ ಅಂತಂದ್ರೆ, ಅವ್ರ ಮಗ ಸತ್ತಾಗ ಅದೇನೋ ಗೊತ್ತಿಲ್ಲ, ಒಂದು ಅಟ್ಯಾಚ್ಮೆಂಟು CM ಸಿದ್ದರಾಮಯ್ಯ ಮೇಲೆ ಬೆಳೆದು ಬಿಡ್ತು ನನಗೆ. ರಾಕೇಶ್ ಇದ್ದಿದ್ರೆ ಮೋಸ್ಟ್ಲಿ ನನ್ನ ಏಜ್, ಅವನು 77 ಅವನು.
ಎಲ್ಲೋ ಒಂದ್ ಕಡೆ ಒಂದು ತಂದೆ ಒಬ್ಬ ಮಗನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಂತ ನಾನು ಅನುಭವಿಸಿದ್ದೀನಿ. ಆ ನೋವು ಸಿದ್ದಣ್ಣಗಾಗಿದೆ, ಹಾಗಾಗಿ ಅವ್ರ ಮೇಲೆ ಅಭಿಮಾನ